ಟೈಗರ್ ಪ್ರಭಾಕರ್ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟ. ಇವರು ಜನಿಸಿದ್ದು 1948 ಮಾರ್ಚ್ 30 ಬೆಂಗಳೂರಿನ ಸಮೀಪದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು. ಇವರು ಚಿತ್ರರಂಗಕ್ಕೆ ಸ್ಟಂಟ್ ಮ್ಯಾನ್ ಆಗಿ ಪ್ರವೇಶಿಸಿದರು. ಮೊದಲ ಪ್ರಮುಖ ಪಾತ್ರವನ್ನು 1967ರಲ್ಲಿ ಕಾಡಿನ ರಹಸ್ಯ ಎಂಬ ಚಿತ್ರದ ಮೂಲಕ, ನಂತರ ಖಳನಾಯಕನಾಗಿ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಟೈಗರ್ ಎಂಬ ಬಿರುದು ಬಂತು. ಆದರೆ ಟೈಗರ್ ಎಂಬ ಬಿರುದು ಬರಲು ಕಾರಣವಾಗಿದ್ದು ಸಾಕ್ಷಿ ಎಂಬ ಚಿತ್ರದಿಂದ. ಯಾರೇ ಸಾಕ್ಷಿ ಎಂಬ ಚಿತ್ರದಲ್ಲಿ ಅವರು ಟೈಗರ್ ಎಂಬ ಪಾತ್ರ ಮಾಡಿದ್ದರು. ಈ ಪಾತ್ರಕ್ಕೆ ಜನರು ಮನಸೋತಿ ಟೈಗರ್ ಪ್ರಭಾಕರ್ ಎಂದು ಕರೆಯಲು ಆರಂಭಿಸಿದರು. ಇವರು ಒಟ್ಟು 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ತಮಿಳು, ತೆಲುಗು, ಹಿಂದಿ ಮತ್ತು ಮಲಯಾಳಂ ಭಾಷೆಯಲ್ಲಿ ಕೆಲಸ ಮಾಡಿದ್ದಾರೆ. ಟೈಗರ್ ಪ್ರಭಾಕರ್ ಅವರು 3 ಮದುವೆ ಆಗಿದ್ದಾರೆ. ಅವರ ಪತ್ನಿ ಜಯಮಾಲಾ ಮತ್ತು ಅಂಜು ಪ್ರಭಾಕರ್. ಅವರ ಪುತ್ರ ವಿನೋದ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಅವರು 2001 ಮಾರ್ಚ್ 25ರಂದು ಕಿಡ್ನಿ ವೈಫಲ್ಯ ಉಂಟಾಗಿ ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು.